ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಅಪ್ಲೈಡ್ ಸೈನ್ಸ್ ಡಿಪ್ಲೊಮಾ CET ನಲ್ಲಿ ಅಪ್ಲೈಡ್ ಸೈನ್ಸ್ದು ವಿಡಿಯೋಸ್ ಮಾಡ್ತಾ ಇದ್ದೆ. ಅದರಲ್ಲಿ ನಿಮಗೆ ಮೆಕ್ಯಾನಿಕ್ಸ್ ಪಾರ್ಟ್ ಮಾಡಿದ್ದೆ. ಮೆಕ್ಯಾನಿಕ್ಸಲ್ಲೇ ಇನ್ನೊಂದು ಪಾರ್ಟ್ ಇದೆ, ಬೇಸಿಕ್ಸ್ ಆಫ್ ಸ್ಟ್ಯಾಟಿಕ್ಸ್ ಅಂತ. ಆ ಪಾರ್ಟ್ ಇವತ್ತು ನಿಮಗೆ ಮಾಡ್ತೀನಿ. ನೋಡಿ, ಇದರಲ್ಲಿ ನೀವು ಫಸ್ಟ್ ಏನಪ್ಪ ಅಂತಂದರೆ, ನೋಡಿ ಸ್ಟ್ಯಾಟಿಕ್ಸ್ ಅಂತಂದರೆ ಇಟ್ ಈಸ್ ಅಂಡರ್ ರೆಸ್ಟ್ ಅಂತ. ರೆಸ್ಟಲ್ಲಿ ಇರೋದಕ್ಕೆ ಸ್ಟ್ಯಾಟಿಕ್ ಅಂತ ಕರೀತಾರೆ, ಆಯಿತಾ. ಮೂವಿಂಗ್ ಇದ್ರೆ ಡೈನಮಿಕ್ಸ್ ಅಂತ. ನೋಡಿ, ಇದರಲ್ಲಿ ಫಸ್ಟು ವಾಟ್ ಆರ್ ಸ್ಕೇಲಾರ್ಸ್, ವಾಟ್ ಆರ್ ವೆಕ್ಟರ್ಸ್. ನೋಡಿ, ಸ್ಕೇಲಾರ್ಸ್ ಅಂತಂದ್ರೆ ದೀಸ್ ಆರ್ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್. ಎ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಇದೆಯಲ್ಲ, ಅದಕ್ಕೆ ಏನಂತ ಕರೀತಾರೆ? ಸ್ಕೇಲಾರ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಏನು? ಲೆಂತ್ ಇಸ್ ಎ ಸ್ಕೇಲಾರ್, ಮಾಸ್ ಇಸ್ ಎ ಸ್ಕೇಲಾರ್, ಸ್ಪೀಡ್ ಇಸ್ ಎ ಸ್ಕೇಲಾರ್. ನೆಕ್ಸ್ಟ್ ವೆಕ್ಟರ್ಸ್ ಬಂದ್ರೆ ಎ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, having both magnitude and direction. Example, velocity is a vector, acceleration is a vector, force is a vector, force, displacement is a vector. ನೋಡಿ, ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಅಂದ್ರೆ ಸ್ಕೇಲಾರ್ ಅಂತ ಕರೀತಾರೆ. ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂದ್ರೆ ಇಟ್ ಈಸ್ ಕಾಲ್ಡ್ ವೆಕ್ಟರ್. ನೋಡಿ, ಆಮೇಲೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಲಾಸ್ಟ್ 2018 ಇರಬೇಕು. ಅದರಲ್ಲಿ ವರ್ಕ್ ಡನ್. ನೋಡಿ, ವರ್ಕ್ ಡನ್ ಇಸ್ ಎ ಸ್ಕೇಲಾರ್, ನೆನ್ಪಿಟ್ಕೊಳ್ಳಿ. ವರ್ಕ್ ಇಸ್ ಎ ಸ್ಕೇಲಾರ್, ಎನರ್ಜಿ ಇಸ್ ಆಲ್ಸೋ ಸ್ಕೇಲಾರ್, ಪವರ್ ಇಸ್ ಆಲ್ಸೋ ಸ್ಕೇಲಾರ್. ವರ್ಕ್, ಎನರ್ಜಿ, ಪವರ್, ನೋಡಿ ಅದು ಸ್ಕೇಲಾರೇ. ಏನಕ್ಕೆ ವರ್ಕ್ ಸ್ಕೇಲಾರ್ ಅಂತಂದ್ರೆ, ವರ್ಕ್ ಡನ್ ಯಾವ ಡೈರೆಕ್ಷನ್ ಅಂತ ಹೇಳಲ್ಲ. ನೀವು ವೆಕ್ಟರ್ಸ್ ನನ್ನ ಪಾಠ ಕೇಳಿದ್ರೆ ವೆಕ್ಟರ್ಸ್ ಕಂಡುಹಿಡಿಯುವಾಗ ಡಾಟ್ ಪ್ರಾಡಕ್ಟ್ ಮಾಡ್ತೀವಿ. ಡಾಟ್ ಪ್ರಾಡಕ್ಟ್ ಮಾಡಿದಾಗ ಒಂದು ವ್ಯಾಲ್ಯೂ ಬರುತ್ತೆ, ಅಂದ್ರೆ ಸ್ಕೇಲಾರ್ ಬರುತ್ತೆ. ವರ್ಕ್ ಡನ್ ಇಸ್ ಎ ಸ್ಕೇಲಾರ್. ನೋಡಿ, ವರ್ಕ್ ಡನ್ ಅಂದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಬಟ್ ಆದ್ರೂ ಫೋರ್ಸ್ ವೆಕ್ಟರ್, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್, ಬಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಮಾಡಿದ್ರೆ ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ವರ್ಕ್, ಎನರ್ಜಿ, ಪವರ್ ಅಂತಂದ್ರೆ ಸ್ಕೇಲಾರ್ ಕ್ವಾಂಟಿಟಿ. ಕೇಳ್ಬಿಡ್ತಾರೆ, ಯಾವುದೋ ಒಂದು ವೆಕ್ಟರ್ ಕ್ವಾಂಟಿಟಿ ಕೊಟ್ಬಿಟ್ಟು 3 ಸ್ಕೇಲಾರ್ ಕೊಟ್ಬಿಟ್ಟಿರ್ತಾರೆ, ಈಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ನೋಡಿ, ಸ್ಕೇಲಾರ್ಸ್ ಅಂತಂದ್ರೆ ಇಟ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್. ವೆಕ್ಟರ್ಸ್ ಅಂತಂದ್ರೆ ಇಟ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ನೋಡಿ, ನೆಕ್ಸ್ಟ್ ಇದರಲ್ಲಿ ನೀವು ವಾಟ್ ಈಸ್ ರಿಸಲ್ಟೆಂಟ್ ಅಂದ್ರೆ ಏನು, ಆಮೇಲೆ ಈಕ್ವಿಲಿಬ್ರಿಯಮ್ ಅಂದ್ರೆ ಏನು, ಈಕ್ವಿಲಿಬ್ರೆಂಟ್ ಅಂದ್ರೆ ಏನು, ಈ 3 ಗೊತ್ತಿರಬೇಕು. ನೋಡಿ, ರಿಸಲ್ಟೆಂಟ್ ಅಂತಂದ್ರೆ, ಈಗ ಒಂದು ಬಸ್ ಇದೆ ಅನ್ಕೊಳ್ಳಿ. ಒಂದು ಬಸ್ ನಿಂತ್ಬಿಟ್ಟಿದೆ, ಕೆಟ್ಟೋಗಿ ನಿಂತ್ಬಿಟ್ಟಿದೆ. ಈ ಬಸ್ಸನ್ನ ಇಬ್ಬರು ಸೇರ್ಕೊಂಡು ತಳ್ತಾರೆ. ಒಬ್ಬ 20 ನ್ಯೂಟನ್ ಫೋರ್ಸ್, ಇನ್ನೊಬ್ಬ 30 ನ್ಯೂಟನ್ ಫೋರ್ಸ್. ಒಂದು ಬಸ್ ನಿಂತಿದೆ, ಆ ಬಸ್ನ ತಳ್ತಾರೆ, ಈ ಇಬ್ರು ತಳ್ತಾರೆ. ಒಬ್ಬ 20 ನ್ಯೂಟನ್ ಮತ್ತೆ ಇನ್ನೊಬ್ಬ 30 ನ್ಯೂಟನ್. ಈಗ ಈ ಬಸ್ ಏನಾಯ್ತಿದೆ, ಹಿಂಗ್ ಹೋಗುತ್ತೆ ಅಂತ ಅನ್ಕೊಳ್ಳಿ, ಮೂವ್ ಆಗುತ್ತೆ, ಯಾವುದೋ ಒಂದು ಸ್ಪೀಡಲ್ಲಿ ಮೂವ್ ಆಗುತ್ತೆ. ಈಗ ನಾನೇನ್ ಮಾಡ್ತೀನಿ, ಅದೇ ಬಸ್ಗೆ ಸೇಮ್ ಬಸ್ಸು ಒಂದೇ ಒಂದು ಫೋರ್ಸ್ ಕೊಡ್ತೀನಿ, 50 ನ್ಯೂಟನ್. ಅವಾಗ ನೋಡಿ, ಒಂದು ಬಸ್ಗೆ 2 ಫೋರ್ಸ್ ಕೊಟ್ಟೆ, ಒಂದು 20, ಒಂದು 30. ಇದನ್ನ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ, ಬಸ್ಸು ಮೂವ್ ಆಗುತ್ತೆ, ಯಾವುದೋ ಸ್ಪೀಡಲ್ಲಿ ಮೂವ್ ಆಯ್ತಾ ಇದೆ. ಇದೇ ಸೇಮ್ ಬಸ್ಗೆ ಈ ತರ ಇಬ್ರು ಕೂಡ ಬದಲು ಬರೀ ಒಬ್ಬನೇ 50 ನ್ಯೂಟನ್ ಅಲ್ಲಿ ತಳ್ಳಿದ್ರೆ, ಫೋರ್ಸ್ ಕೊಟ್ರೆ ಇದು ಮೂವ್ ಆಗುತ್ತೆ. ಇದು ಯಾವ ಸ್ಪೀಡಲ್ಲಿ ಮೂವ್ ಆಯ್ತದೋ ಇದು ಅದೇ ಸ್ಪೀಡಲ್ಲಿ ಮೂವ್ ಆಯ್ತದೆ.
ಅಂದರೆ ಈಗ ನಾವೇನು ಮಾಡಿದ್ವಿ ಅಂತಂದರೆ ಎರಡು ಫೋರ್ಸ್ ಇರೋದನ್ನ ಒಂದೇ ಫೋರ್ಸ್ ಮಾಡ್ಕೊಂಡಿದ್ವಿ. ಈ ಥರ ನಂಬರ್ ಆಫ್ ಫೋರ್ಸ್ ಇರ್ತಾವಲ್ಲ ಅದನ್ನು ತೆಗೆದುಬಿಟ್ಟು ಒಂದೇ ಒಂದು ಫೋರ್ಸ್ ಮಾಡ್ಕೊಂಡ್ರೆ ಒಂದು ಕಂಡೀಷನ್ ಏನಪ್ಪ ಅಂತಂದರೆ ದ ರಿಸಲ್ಟ್ ಮಸ್ಟ್ ಬಿ ಸೇಮ್. ರೀಪ್ಲೇಸಿಂಗ್ ನಂಬರ್ ಆಫ್ ಫೋರ್ಸಸ್ ಬೈ ಎ ಸಿಂಗಲ್ ಫೋರ್ಸ್ ವಿಚ್ ಪ್ರೊಡ್ಯೂಸಸ್ ದಿ ಸೇಮ್ ಎಫೆಕ್ಟ್ ಆಸ್ ದಟ್ ಆಫ್ ನಂಬರ್ ಆಫ್ ಫೋರ್ಸಸ್. ಅದಕ್ಕೆ ರಿಸಲ್ಟೆಂಟ್ ಅಂತ ಕರೀತಾರೆ. ರಿಸಲ್ಟೆಂಟ್ ಇಸ್ ಎ ಸಿಂಗಲ್ ಫೋರ್ಸ್ which replaces number of forces without affecting its original result. ಅಂದರೆ ಎರಡು ಫೋರ್ಸ್ ಮೂರು ಫೋರ್ಸ್ ಇದ್ದಾಗ ಏನು ಎಫೆಕ್ಟ್ ಕೊಡ್ತಾ ಇತ್ತೋ ಸಿಂಗಲ್ ಫೋರ್ಸ್ ಬಂದಾಗಲೂ ಅದೇ ಎಫೆಕ್ಟ್ ಕೊಟ್ಟರೆ ಈ ಸಿಂಗಲ್ ಫೋರ್ಸ್ಗೆ ಏನಂತ ಕರೀತಾರೆ? ರಿಸಲ್ಟೆಂಟ್ ಅಂತ ಕರೀತಾರೆ. ಅರ್ಥ ಆಯ್ತಾ? ರಿಸಲ್ಟೆಂಟ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಸಿಂಗಲ್ ಫೋರ್ಸ್ ವಿಚ್ ರೀಪ್ಲೇಸಸ್ ನಂಬರ್ ಆಫ್ ಫೋರ್ಸ್ ವಿತೌಟ್ ಮೇಕಿಂಗ್ ಎನಿ ಡಿಫರೆನ್ಸ್ ಇನ್ ದಿ result which was done by number of forces and the single force. ಅಂದರೆ ನಂಬರ್ ಆಫ್ ಫೋರ್ಸಸ್ ಇದ್ದಾಗ ಏನು ರಿಸಲ್ಟ್ ಕೊಡ್ತಾ ಇತ್ತು ಅದೇ ರಿಸಲ್ಟನ್ನು ಸಿಂಗಲ್ ಫೋರ್ಸು ಕೊಟ್ಟರೆ ಅದಕ್ಕೆ ಏನಂತ ಕರೀತಾರೆ? ರಿಸಲ್ಟೆಂಟ್. ರೀಪ್ಲೇಸಿಂಗ್ ನಂಬರ್ ಆಫ್ ಫೋರ್ಸ್ ಬೈ ಎ ಸಿಂಗಲ್ ಫೋರ್ಸ್ ವಿತೌಟ್ ಅಫೆಕ್ಟಿಂಗ್ ಇಟ್ಸ್ ರಿಸಲ್ಟ್, ಅದನ್ನು ರಿಸಲ್ಟೆಂಟ್ ಅಂತ ಕರೀತಾರೆ. ಈಗ ನೆಕ್ಸ್ಟು ಈಕ್ವಲಿಬ್ರಿಯಮ್ ಅಂತ ಕರೀತಾರೆ. ಈಕ್ವಲಿಬ್ರಿಯಮ್ ನೋಡೋಣ. ನೋಡಿ, ಈಕ್ವಲಿಬ್ರಿಯಮ್ ಅಂತಂದ್ರೆ ಎ ಬಾಡಿ ಈ ಸೆಟ್ ಟು ಬಿ ಇನ್ ಈಕ್ವಲಿಬ್ರಿಯಮ್. ಯಾವುದೇ ಒಂದು ಬಾಡಿ ಅದು ಈಕ್ವಲಿಬ್ರಿಯಮ್ ಅಲ್ಲಿ ಇರಬೇಕು ಅಂತಂದ್ರೆ ಇಟ್ ಈಸ್ ಅಂಡರ್ ರೆಸ್ಟ್ ಅಂತ. ಅಂದ್ರೆ ಈಗ ಯಾವುದೋ ಒಂದು ಬಾಡಿ ತಗೊಳ್ಳಿ, ಈ ಬಾಡಿಗೆ ನೋಡಿ ಇಲ್ಲೊಂದು ಫೋರ್ಸು ಇಲ್ಲೊಂದು ಫೋರ್ಸು ಇಲ್ಲೊಂದು ಫೋರ್ಸು ಇಲ್ಲೊಂದು ಫೋರ್ಸ್ ಆಕ್ಟ್ ಮಾಡ್ತಾ ಇದೆ. ಈ ತರ ಇಷ್ಟು ಫೋರ್ಸ್ ಆಕ್ಟ್ ಮಾಡ್ತಾ ಇದ್ರೆ ಈ ಬಾಡಿ ರೆಸ್ಟಲ್ಲಿದ್ರೆ ಇದನ್ನ ಏನಂತ ಕರೀತಾರೆ? ಈಕ್ವಲಿಬ್ರಿಯಮ್. ಇಟ್ ಈಸ್ ಅಂಡರ್ ಈಕ್ವಲಿಬ್ರಿಯಮ್ ಅಂತ ಕರೀತಾರೆ. ಎಷ್ಟೇ ಫೋರ್ಸ್ ಆಕ್ಟ್ ಮಾಡ್ತಾ ಇರಲಿ ಅದು ಮೂವ್ಮೆಂಟ್ ಆಗ್ತಾ ಇರಲ್ಲ, ಹಂಗೆ ಇರ್ತದೆ. ಅದಕ್ಕೆ ಈಕ್ವಲಿಬ್ರಿಯಮ್ ಅಂತ ಕರೀತಾರೆ. ಬಾಡಿ is said to be in equilibrium if it is at rest, if number of forces are acting on it. ಎಷ್ಟೊಂದು ಫೋರ್ಸ್ ಆಕ್ಟ್ ಮಾಡ್ತಾ ಇದ್ರು ಅದು ರೆಸ್ಟ್ ಅಲ್ಲಿ ಇದ್ರೆ ಅದಕ್ಕೆ ಏನಂತ ಕರೀತಾರೆ? ಈಕ್ವಲಿಬ್ರಿಯಮ್ ಅಂತ ಕರೀತಾರೆ. ಆಯ್ತಾ? ಈಗ ನಿಮಗೆ ರಿಸಲ್ಟೆಂಟ್ ಅಂದ್ರೆ ಗೊತ್ತಾಯ್ತು, ಈಕ್ವಲಿಬ್ರಿಯಮ್ ಅಂದ್ರೆ ಗೊತ್ತಾಯ್ತು. ನೋಡಿ, ಈಕ್ವಲಿಬ್ರೆಂಟ್ ಅಂತಂದ್ರೆ ಈಗ ನೋಡಿ 50 ನ್ಯೂಟನ್ ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡ್ತಾ ಇದ್ದಾಗ ಇದು ಹಿಂಗೆ ಮೂವ್ ಆಯ್ತಾ ಇರ್ತದೆ. ಅದೇ ನಾನೇನಾದ್ರೂ 50 ನ್ಯೂಟನ್ ಆಪೋಸಿಟ್ ಅಲ್ಲೂ ಅಪ್ಲೈ ಮಾಡಿದ್ರೆ ಏನಾಯ್ತದೆ? ಇದು ಈಗ 50 ನ್ಯೂಟನ್ ಲೋಡ್ ಈ ಕಡೆಯಿಂದ ಅಪ್ಲೈ ಮಾಡ್ತಾ ಇದ್ದೀನಿ ಬಸ್ಗೆ, ಆ ಕಡೆಯಿಂದ 50 ನ್ಯೂಟನ್ ಅಪ್ಲೈ ಮಾಡ್ತಾ ಇದ್ದೀನಿ. ಏನಾಯ್ತು ಅವಾಗ? ಬಸ್ಸು ಮೂವ್ ಆಗಲ್ಲ, ಅಲ್ಲೇ ಇರ್ತದೆ. ಈಗ 50 ನ್ಯೂಟನ್ ಇಲ್ಲ ಅಂತಂದ್ರೆ ಇದು ಹಿಂಗ್ ಮೂವ್ ಆಯ್ತಾ ಇರ್ತದೆ. ಇಟ್ ಇಸ್ ನಾಟ್ ಇನ್ ಈಕ್ವಲಿಬ್ರಿಯಮ್. ನಾನೇನಾದ್ರು 50 ನ್ಯೂಟನ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡಿದ್ರೆ ಇದು ರೆಸ್ಟ್ ಬಂದ್ಬಿಡ್ತದೆ. ಈಕ್ವಲಿಬ್ರೆಂಟ್ ಅಂದ್ರೆ ಇಟ್ ಇಸ್ ಎ ಫೋರ್ಸ್ ವಿಚ್ ಮೇಕ್ಸ್ ದಿ ಬಾಡಿ ಇನ್ ಈಕ್ವಲಿಬ್ರಿಯಮ್. ಇಟ್ ಈಸ್ ಜಸ್ಟ್ ಆಪೋಸಿಟ್ ಟು ದಟ್ ಆಫ್ ರಿಸಲ್ಟೆಂಟ್. ನೋಡಿ, ರಿಸಲ್ಟೆಂಟ್ ಏನಿರ್ತದೆ ಇದನ್ನ ಈಕ್ವಲಿಬ್ರಿಯಂ ಕಂಡೀಷನ್ ತರಬೇಕು ಅಂತಂದ್ರೆ ನಾವು ಇದಕ್ಕೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಒಂದು ಫೋರ್ಸ್ ಅಪ್ಲೈ ಮಾಡ್ತೀವಲ್ಲ ಅದಕ್ಕೆ ಈಕ್ವಲಿಬ್ರೆಂಟ್ ಅಂತ ಕರೀತಾರೆ. ಇಟ್ ಈಸ್ ಎ ಫೋರ್ಸ್ ವಿಚ್ ಈಸ್ ಆಪೋಸಿಟ್ ಟು ದಟ್ ಆಫ್ ರಿಸಲ್ಟೆಂಟ್ ವಿಚ್ ಈಸ್ ಅಪ್ಲೈಡ್ ಟು ಮೇಕ್ ದಿ ಬಾಡಿ ಇನ್ ಈಕ್ವಲಿಬ್ರಿಯಂ. ರಿಸಲ್ಟೆಂಟ್ ಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವು ಒಂದು ಫೋರ್ಸ್ ವಿಚ್ ಈಸ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ದಟ್ ಆಫ್ ರಿಸಲ್ಟೆಂಟ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ಯಾವ ಫೋರ್ಸ್ ಅನ್ನ ಒಂದು ಈಕ್ವಲಿಬ್ರಿಯಮ್ ಅಲ್ಲಿ ಇಲ್ಲದೆ ಇರೋ ಬಾಡಿನ ಈಕ್ವಲಿಬ್ರಿಯಂಗೆ ತರೋದಕ್ಕೆ ಒಂದು ಫೋರ್ಸ್ ಅಪ್ಲೈ ಮಾಡ್ತೀವಲ್ವಾ, ಆಪೋಸಿಟ್ ಟು ದಟ್ ಆಫ್ ರಿಸಲ್ಟೆಂಟ್, ಅದಕ್ಕೆ ಏನಂತ ಕರೀತಾರೆ? ಈಕ್ವಲಿಬ್ರೆಂಟ್ ಅಂತ ಕರೀತಾರೆ. ನೋಡಿ, ರಿಸಲ್ಟೆಂಟ್, ಈಕ್ವಲಿಬ್ರಿಯಂ, ಈಕ್ವಲಿಬ್ರೆಂಟ್. ಸರಿನಾ? ನೋಡಿ, 3 ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೋಡಿ, ನೆಕ್ಸ್ಟ್ ರೆಸಲ್ಯೂಷನ್ ಆಫ್ ಎ ವೆಕ್ಟರ್. ಈಗ ಒಂದು ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್, ಇದು ಹಾರಿಜಾಂಟಲ್, ದೇರ್ ಈಸ್ ಸಮ್ ಫೋರ್ಸ್ ಆರ್ ವೆಕ್ಟರ್ ವಿಚ್ ಈಸ್ ಪಿ ಅನ್ಕೊಳ್ಳೋಣ. ಇಟ್ ಈಸ್ ಆಕ್ಟಿಂಗ್ ಅಟ್ ಎನ್ ಆಂಗಲ್ ಆಫ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್. ಹಾರಿಜಾಂಟಲ್ ಡೈರೆಕ್ಷನ್ಗೆ ಬರೀ ಹಾರಿಜಾಂಟಲ್ ಡೈರೆಕ್ಷನ್ ಇದೆ. ಒಂದು ಫೋರ್ಸ್ ಆಕ್ಟ್ ಮಾಡ್ತಾ ಇದೆ ಅಟ್ ಎನ್ ಆಂಗಲ್ ಆಫ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್. ನೋಡಿ, ಈ ತರ ಬಂದಾಗ
ಈ ಫೋರ್ಸ್ ಇದೆಯಲ್ಲ, ಈ ಫೋರ್ಸ್ನ ವಿ ಕ್ಯಾನ್ ರಿಸಾಲ್ವ್ ಇಂಟು 2 ಕಾಂಪೊನೆಂಟ್ಸ್. ಇದನ್ನ 2 ಕಾಂಪೊನೆಂಟ್ ಆಗಿ ರಿಸಾಲ್ವ್ ಮಾಡ್ಕೋಬಹುದು. ಯಾವ್ದಾವ್ದಪ್ಪ ಅಂತಂದ್ರೆ ಒನ್ ಈಸ್ ಕಾಲ್ಡ್ ಹಾರಿಜಾಂಟಲ್ ಕಾಂಪೊನೆಂಟ್, ಇದಕ್ಕೆ ಪಿ ಕಾಸ್ ಥೀಟಾ ಅಂತ ಬರೀತಾರೆ. ಅನದರ್ ಒನ್ ಈಸ್ ಕಾಲ್ಡ್ ವರ್ಟಿಕಲ್ ಕಾಂಪೊನೆಂಟ್, ಪಿ ಸೈನ್ ಥೀಟಾ. ನೋಡಿ ಇದನ್ನ ಹಿಂಗ್ ಬರೀಬಹುದು, ಹಿಂಗ್ ಬರ್ಬಿಟ್ಟು ದಿಸ್ ಇಸ್ ಪಿ ಕಾಸ್ ಥೀಟಾ, ಇದು ಪಿ ಸೈನ್ ಥೀಟಾ. ವಾಟ್ ಈಸ್ ಥೀಟಾ? ಥೀಟಾ ಅಂತಂದ್ರೆ ಆಂಗಲ್ ಬಿಟ್ವೀನ್ ದಿಸ್ ಫೋರ್ಸ್ ಅಂಡ್ ಹಾರಿಜಾಂಟಲ್. ಹಾರಿಜಾಂಟಲ್ ಆಂಗಲ್ ತಗೋಬೇಕು, ಅರ್ಥ ಆಯ್ತಾ? ಈ ತರ ಒಂದು ಫೋರ್ಸ್ ಆಕ್ಟ್ ಮಾಡ್ತಾ ಇದ್ರೆ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಥೀಟಾ ಆಂಗಲ್ ಅಲ್ಲಿ ಹಾರಿಜಾಂಟಲ್ ಕಾಂಪೊನೆಂಟ್ ಇದೆಯಲ್ಲ ಅದಕ್ಕೆ ಎಚ್ ಅಂತ ಕರೀತಾರೆ, ಪಿ ಕಾಸ್ ಥೀಟಾ. ವರ್ಟಿಕಲ್ ಕಾಂಪೊನೆಂಟ್ ಇದೆಯಲ್ಲ ಅದಕ್ಕೆ ವಿ ಅಂತ ಕರೀತಾರೆ, ಪಿ ಸೈನ್ ಥೀಟಾ. ಈ ತರ ಆಂಗಲ್ ಅಲ್ಲಿ ಇದ್ದಾಗ ಅದನ್ನ ನಾವು 2 ಕಾಂಪೊನೆಂಟ್ ಆಗಿ ರಿಸಾಲ್ವ್ ಮಾಡಬಹುದು. ಇದಕ್ಕೆ ರೆಸಲ್ಯೂಷನ್ ಆಫ್ ಎ ವೆಕ್ಟರ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಹಾರಿಜಾಂಟಲ್ ಬಂದಾಗ ಕಾಸ್ ಥೀಟಾ. ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ವಾಟ್ ಆರ್ ಹಾರಿಜಾಂಟಲ್ and vertical components of 10 kg force, 10 Newton ಅಂತೇಳಿ 10 Newton force acting at an angle of 30 degree with horizontal ಅಥವಾ x axis with horizontal ಅಂತೇಳಿ. ನೋಡಿ ಅವ್ರು ಏನು ಕೊಟ್ಟಿದ್ದಾರೆ, ಇವಾಗ ಎಷ್ಟು ಅಂತ ಕೊಟ್ಟಿದ್ದಾರೆ, ಎಷ್ಟು 10 ನ್ಯೂಟನ್. ಆಂಗಲ್ ಎಷ್ಟು ಕೊಟ್ಟವ್ರೆ? 30 ಡಿಗ್ರಿ. ನಾವೇನ್ ಕಂಡುಹಿಡಿಯಬೇಕು? ಹಾರಿಜಾಂಟಲ್ ಮತ್ತೆ ವರ್ಟಿಕಲ್. ಹಾರಿಜಾಂಟಲ್ ಕಂಡುಹಿಡಿಯಬೇಕಂದ್ರೆ ಫಾರ್ಮುಲಾ ಏನು? ಪಿ ಕಾಸ್ ಥೀಟಾ. ವಾಟ್ ಇಸ್ ಪಿ ಹಿಯರ್? 10 ಕಾಸ್ ಥೀಟಾ, ಕಾಸ್ 30. 10 ಕಾಸ್ 30 ಅಂತಂದ್ರೆ ಕಾಸ್ 30 is √3/2, 10 √3/2 5√3 ಬರುತ್ತೆ. ಅದೇ ತರ ವರ್ಟಿಕಲ್ ಕಾಂಪೊನೆಂಟ್ ಅಂದ್ರೆ ಪಿ ಸೈನ್ ಥೀಟಾ 10 ಇಂಟು ಸೈನ್ 30, 10 ಇಂಟು 1/2 5. ನೋಡಿ ಈ ತರ ಹಾರಿಜಾಂಟಲ್ ಕಾಂಪೊನೆಂಟ್, ವರ್ಟಿಕಲ್ ಕಾಂಪೊನೆಂಟ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ, ಅವಾಗ ಈ ತರ ಮಾಡಬೇಕಾಗುತ್ತೆ. ಯಾವ್ದಾರ ಒಂದು ಕಾಂಪೊನೆಂಟ್ ಕೇಳಿದಾರೆ ಒಂದ್ಸರಿ, ಲಾಸ್ಟ್ 18 19 ಒಂದು ಪ್ರಶ್ನೆ ಬಂದಿದೆ. ನೋಡಿ ನೆಕ್ಸ್ಟ್ ಲಾ ಆಫ್ ಪ್ಯಾರಲೆಲೋಗ್ರಾಮ್ ಆಫ್ ವೆಕ್ಟರ್. ಲಾ ಆಫ್ ಪ್ಯಾರಲೆಲೋಗ್ರಾಮ್ ಆಫ್ ವೆಕ್ಟರ್ಸ್. ನೋಡಿ ಇದು ಸ್ಟೇಟ್ಮೆಂಟ್ ಏನಪ್ಪ ಹೇಳ್ತಿದೆ ಅಂತಂದ್ರೆ, ಇಫ್ 2 ವೆಕ್ಟರ್ಸ್ acting at a point are represented both in magnitude and direction by two adjacent sides of a parallelogram, then the diagonal passing through that point, represents resultant. This is statement of parallelogram of law of parallelogram of forces ಅಥವಾ law of parallelogram of vectors. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಒಂದು ಪ್ಯಾರಲೆಲೋಗ್ರಾಮ್ ಹಿಂಗ್ ತಗೊಂಡ್ರೆ, if this is P, this is Q, ಇದು P ಇದು Q ಅಂತ ಅನ್ಕೊಂಡ್ರೆ, let this angle be theta, ಇವೆರಡರ ಮಧ್ಯೆ ಆಂಗಲ್ ಥೀಟಾ ಅಂತಂದ್ರೆ, if two forces P and Q acting at a point are represented both in magnitude and direction by two adjacent sides of a parallelogram, then the diagonal passing through that point represents the resultant. ನೋಡಿ, this diagonal represents the resultant ಅಂತ, and is given by, ನೋಡಿ ಅದಕ್ಕೊಂದು ಫಾರ್ಮುಲಾ ಇದೆ, ಏನಪ್ಪಾ ಅಂತಂದ್ರೆ r is equal to square root of p square plus q square plus 2pq cos theta. ಆಮೇಲೆ ಇದ್ರದ್ದು ಆಂಗಲ್ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಆಲ್ಫಾ. ನೋಡಿ ಥೀಟಾ ಅಂತಂದ್ರೆ ಪಿ ಮತ್ತೆ ಕ್ಯೂ ಗೆ ಆಂಗಲ್, ಆಲ್ಫಾ ಅಂತಂದ್ರೆ ರಿಸಲ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್. ನೋಡಿ ಆಲ್ಫಾ ಕಂಡು ಹಿಡ್ಕೋಬೇಕಂದ್ರೆ tan ಇನ್ವರ್ಸ್ q sin theta divided by p plus q cos theta. q
q sin theta divided by p plus q cos theta. ನೋಡಿ, this is the statement of law of parallelogram of vectors. Law of parallelogram of vectors. r ಕಂಡುಹಿಡಿಯಬೇಕಂದ್ರೆ ಈ ಫಾರ್ಮುಲಾ, ಆಲ್ಫಾ ಕಂಡುಹಿಡಿಯಬೇಕಂತಂದ್ರೆ ಈ ಫಾರ್ಮುಲಾ. ಈಗ ಸಪೋಸ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಆಯ್ತು ಅಂತ. ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಬಂದ್ರೆ ನೋಡಿ ಕಾಸ್ 90 0 ಆಗ್ಬಿಡ್ತದೆ, ಈ ಟರ್ಮ್ ಫುಲ್ 0 ಆಗ್ಬಿಡ್ತದೆ. ಅವಾಗ r ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ p ಸ್ಕ್ವೇರ್ ಪ್ಲಸ್ q ಸ್ಕ್ವೇರ್. ನೆಕ್ಸ್ಟ್ ಆಲ್ಫಾ ಇಸ್ ಈಕ್ವಲ್ ಟು ನೋಡಿ 90 ಹಾಕೊಂಡ್ರೆ ಇದು 1 ಆಯ್ತದೆ, sin 90 1, ಇದು 0 ಆಯ್ತದೆ, q ಬೈ p ಬರ್ತದೆ. ಆಲ್ಫಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ q ಬೈ p. ಕೇಳ್ಬಿಡ್ತಾರೆ ಒಂದೊಂದ್ಸರಿ, ಇಫ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ದೆನ್ ವಾಟ್ ಈಸ್ ರಿಸಲ್ಟೆಂಟ್ ಅಂತ. ರಿಸಲ್ಟೆಂಟ್ ಕಂಡುಹಿಡಿಬೇಕಂದ್ರೆ ಸ್ಕ್ವೇರ್ ರೂಟ್ ಆಫ್ p ಸ್ಕ್ವೇರ್ ಪ್ಲಸ್ q ಸ್ಕ್ವೇರ್. ಆಲ್ಫಾ ಕಂಡುಹಿಡಿಬೇಕು ಅಂತಂದ್ರೆ ನೋಡಿ sin 90 ಅಂದ್ರೆ 1, cos 90 0, ಇದು 0 ಅಂದ್ರೆ ಬರೀ p ಬರುತ್ತೆ ಡಿನಾಮಿನೇಟರ್. ನ್ಯೂಮರೇಟರ್ q ಇಂಟು 1 q ಬರುತ್ತೆ. 90 ಡಿಗ್ರಿ ಆದಾಗ ನೋಡಿ ಇದು ಸರಿನಾ. ನೋಡಿ, ದಿಸ್ ಇಸ್ ಲಾ ಆಫ್ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ಸ್. ನೋಡಿ, ಸಪೋಸ್ ಈಗ ಒಂದು p ಇಲ್ಲೇ ಇರ್ತದೆ, q ಇನ್ನೊಂದು ಇಲ್ಲೇ ಇರ್ತದೆ, ಅಲಾಂಗ್ ದಿ ಸೇಮ್ ಡೈರೆಕ್ಷನ್. ಇದರದ್ದು ರಿಸಲ್ಟೆಂಟ್ ಏನಾಯ್ತದೆ ನೋಡಿ, ರಿಸಲ್ಟೆಂಟ್ ಈಸ್ p ಪ್ಲಸ್ q. ಯಾವ ಡೈರೆಕ್ಷನ್ ನೋಡಿ, ಇದೇ ಡೈರೆಕ್ಷನ್. ಸಪೋಸ್ ನಿಮ್ಗೆ ಹಿಂಗಿತ್ತು ಅನ್ಕೊಳ್ಳಿ, p ಹಿಂಗೆ ಆಕ್ಟ್ ಮಾಡ್ತಾ ಇದೆ, q ಇಸ್ ಆಕ್ಟಿಂಗ್ ಲೈಕ್ ದಿಸ್, ಆಪೋಸಿಟ್ ಡೈರೆಕ್ಷನ್. ಅವಾಗ ರಿಸಲ್ಟೆಂಟ್ ಏನಾಯ್ತದೆ, p ಮೈನಸ್ q ಆಯ್ತದೆ. p ಮೈನಸ್ q ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಡೈರೆಕ್ಷನ್ ಯಾವ್ದಪ್ಪ ಅಂತಂದ್ರೆ ಡೈರೆಕ್ಷನ್ ಯಾವ್ದ್ರದ್ದು ವ್ಯಾಲ್ಯೂ ಜಾಸ್ತಿ ಇರ್ತದೆ ಆ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಅಂದ್ರೆ ಈಗ ಸಪೋಸ್ p ಬಂದು 10 ನ್ಯೂಟನ್ ಅನ್ಕೊಳ್ಳಿ, q ಬಂದು 20 ನ್ಯೂಟನ್ ಅನ್ಕೊಳ್ಳಿ, ಅವಾಗ ಯಾವ ಡೈರೆಕ್ಷನ್, ಈ ಡೈರೆಕ್ಷನ್, ಯಾಕಂದ್ರೆ 20. ಸಪೋಸ್ ಈಗ p 20 ಇತ್ತು ಅನ್ಕೊಳ್ಳಿ, p 20 ಇತ್ತು, q 10 ಇತ್ತು, ಅವಾಗ ಯಾವ ಡೈರೆಕ್ಷನ್, ಈ ಡೈರೆಕ್ಷನ್. ಯಾವ ಫೋರ್ಸ್ ಲಾರ್ಜರ್ ಇರ್ತದೋ ಆ ಡೈರೆಕ್ಷನ್ ಅಲ್ಲಿ ರಿಸಲ್ಟೆಂಟ್ ಇರ್ತದೆ. ಆಪೋಸಿಟ್ ಡೈರೆಕ್ಷನ್ ಬಂದಾಗ ಮೈನಸ್ ಮಾಡಬೇಕು, ಸೇಮ್ ಡೈರೆಕ್ಷನ್ ಇದ್ರೆ ಆಡ್ ಮಾಡಬೇಕು. ಸೇಮ್ ಡೈರೆಕ್ಷನ್ ಇದ್ರೆ ರಿಸಲ್ಟೆಂಟ್ ಅದೇ ಡೈರೆಕ್ಷನ್, ಆಪೋಸಿಟ್ ಡೈರೆಕ್ಷನ್ ಇದ್ದಾಗ ಮೈನಸ್ ಮಾಡಬೇಕು. ರಿಸಲ್ಟೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಇರ್ತದೆ, ಯಾವ ಫೋರ್ಸ್ ಜಾಸ್ತಿ ಇರ್ತದೋ, ಯಾವ ಫೋರ್ಸ್ ಜಾಸ್ತಿ ಇರೋ ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಇರ್ತದೋ ಅದೇ ಡೈರೆಕ್ಷನ್ ಅಲ್ಲಿ ಇರ್ತದೆ. ನೋಡಿ, 10 20 ಅಂತ ತಗೊಂಡ್ರೆ q ಇಲ್ಲಿ ರಿಸಲ್ಟೆಂಟ್ ಹಿಂಗಿರ್ತದೆ, ಯಾಕಂದ್ರೆ q ಜಾಸ್ತಿ. ಇದು 20 ಇದು 10 ತಗೊಂಡ್ರೆ ಹಿಂಗಿರ್ತದೆ. ನೋಡಿ, ದಿಸ್ ಇಸ್ ಈಗ p ಪ್ಲಸ್ q p ಮೈನಸ್ q ಮಾಡ್ಬೇಕಂದ್ರೆ ಈ ತರ. ನೋಡಿ, ನೆಕ್ಸ್ಟ್ ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್. ನೋಡಿ, ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್ ಅಂತಂದ್ರೆ ಇಫ್ 3 forces acting at a point are represented both in magnitude and direction by 3 sides of a triangle, then they are in equilibrium. ನೋಡಿ, ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್ ಅಂತಂದ್ರೆ ಇಫ್ 3 forces acting at a point are represented both in magnitude and direction by 3 sides of a parallel triangle. ಈಗ 3 ಫೋರ್ಸ್ ಇರ್ತಾವೆ, 3 ಫೋರ್ಸ್ ನ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಒಂದು p, ಇನ್ನೊಂದು q, ಇನ್ನೊಂದು r ಅನ್ಕೊಳ್ಳಿ. ಇದನ್ನ p r q ನೋಡಿ, ಈ ತರ ಫೋರ್ಸ್ ಇದ್ದಾಗ ಇದನ್ನ ಟ್ರಯಾಂಗಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಈ ತರ, ಈ ಫೋರ್ಸ್ಗಳನ್ನ ಟ್ರಯಾಂಗಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಅದಕ್ಕೆ ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್ ಅಂತ ಕರೀತಾರೆ. ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್. ಇನ್ನೊಂದು ಕಾನ್ವರ್ಸ್ ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್ ಅಂತ ಕರೀತಾರೆ. ಲಾ ಆಫ್ ಕಾನ್ವರ್ಸ್ ಟ್ರಯಾಂಗಲ್ ಆಫ್ ಫೋರ್ಸಸ್, ಕಾನ್ವರ್ಸ್ ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್ ಅಂತ. ಅಂದ್ರೆ ಕಾನ್ವರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇದ್ರದ್ದು ಉಲ್ಟಾ ಅಂತ. ಉಲ್ಟಾ ಏನಪ್ಪಾ ಅಂತಂದ್ರೆ ನೋಡಿ, ಈ ತರ
if three forces acting at a point are in equilibrium, then they can be represented both in magnitude and direction by three sides of a triangle ಅಂತ ಉಲ್ಟಾ ಬರೆಯೋದಷ್ಟೇ. ಅಂದ್ರೆ ಮೂರು ಫೋರ್ಸ್ ಈಕ್ವಲಿಬ್ರಿಯಂ ಅಲ್ಲಿ ಇದೆ ಅಂತಂದ್ರೆ ಅದನ್ನ ಟ್ರಯಾಂಗಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು ಅಂತ. ಇದು ಮೂರು ಫೋರ್ಸ್ ನ ಟ್ರಯಾಂಗಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಅದು ಈಕ್ವಲಿಬ್ರಿಯಂ ಅಲ್ಲಿ ಇದೆ ಅಂತ ನೋಡಿ. ಇದು ಕಾನ್ವರ್ಸ್ ಅಂತ ಕರೀತಾರೆ. ದಿಸ್ ಇಸ್ ಕಾನ್ವರ್ಸ್ ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್. ಕಾನ್ವರ್ಸ್ ಆಫ್ ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್. ಕಾನ್ವರ್ಸ್ ಆಫ್ ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್. ನೋಡಿ ಇವೆಲ್ಲ ಏನು ಸ್ಟೇಟ್ಮೆಂಟ್ ಎಲ್ಲ ಏನು ಕೇಳಲ್ಲ, ಆದ್ರೂ ನಿಮಗೆ ಸಿಲೆಬಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ನೆಕ್ಸ್ಟ್ ಲ್ಯಾಮಿಸ್ ಥಿಯರಮ್. ನೋಡಿ ತುಂಬಾ ಇಂಪಾರ್ಟೆಂಟ್. ಲ್ಯಾಮಿಸ್ ಥಿಯರಮ್ ಮೇಲೆ ಲೆಕ್ಕಗಳು ಒಂದು ಲೆಕ್ಕ ಬಂದರೂ ಬರ್ಬೋದು. ನೋಡಿ ಲ್ಯಾಮಿಸ್ ಥಿಯರಮ್. ಇದು ಲ್ಯಾಮಿಸ್ ಥಿಯರಮ್ ಏನಪ್ಪ ಹೇಳ್ತದೆ ಅಂತಂದ್ರೆ, ಇಫ್ ತ್ರೀ ಫೋರ್ಸಸ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್ ಆರ್ ಇನ್ ಈಕ್ವಲಿಬ್ರಿಯಂ, then each force is proportional to sine of angle between other two forces. Sine of angle between other two forces ಅಂದ್ರೆ ಈಗ ಮೂರು ಫೋರ್ಸ್ ಇದೆ ಅನ್ಕೊಳ್ಳಿ, P Q R. P ಗೆ ಆಲ್ಫಾ, Q ಗೆ ಬೀಟಾ, ಗಾಮಾ. ನೋಡಿ ಈ ತರ ಮೂರು ಫೋರ್ಸ್ ಇದೆ. ಮೂರು ಫೋರ್ಸ್ ಇದ್ದಾಗ ಅಕಾರ್ಡಿಂಗ್ ಟು ಲ್ಯಾಮಿಸ್ ಥಿಯರಮ್ we can write P by sin alpha, Q by sin beta, R by sin gamma. ನೋಡಿ P ಅಂತ ತಗೊಂಡ್ರೆ P ಫೋರ್ಸ್ ಗೆ ಆಪೋಸಿಟ್ ಆಗಿರೋ ಆಂಗಲ್ Q ಮತ್ತೆ R ಗೆ ಆಂಗಲ್ ಐತಲ್ಲ ಅದು ತಗೋಬೇಕು ಬೈ sin alpha. Q ತಗೊಂಡ್ರೆ Q ಗೆ ಆಪೋಸಿಟ್ ನೋಡಿ ಬೀಟಾ, sin beta Q by R ತಗೊಂಡ್ರೆ R by sin gamma. ನೋಡಿ ಇದನ್ನ ನಾನು ಬೇರೆ ತರ ಬರೀತೀನಿ, ಬೇರೆ ಒಂದು ಬರೀತೀನಿ. ಥೀಟಾ 1, ಥೀಟಾ 2, ಥೀಟಾ 3, ABC. ನೋಡಿ ಹೆಂಗಾರ ಇರ್ಬೋದು, ನಿಮ್ಗೆ ಗೊತ್ತಾಗ್ಲಿ ಅಂತ ಪಿ ಕ್ಯೂ ಆರ್ ಸೈನ್ ಆಲ್ಫಾ ಸೈನ್ ಗಾಮಾ ಸೈನ್ ಬೀಟಾ ತಗೊಂಡಿದ್ದೀನಿ. ಸಪೋಸ್ ಹಿಂಗಿದ್ದಾಗ ಏನ್ ಬರ್ಕೋಬಹುದು ಅಕಾರ್ಡಿಂಗ್ ಟು ಲ್ಯಾಮಿಸ್ ಥಿಯರಮ್ ಎ ಬೈ ಸೈನ್ ಥೀಟಾ 2 ಅಲ್ವಾ. ನೋಡಿ ಎ ತಗೊಂಡ್ರೆ ಥೀಟಾ 2 ತಗೋಬೇಕು, ಇಸ್ ಈಕ್ವಲ್ ಟು ಬಿ ತಗೊಂಡ್ರೆ ಬಿ ಬೈ ಸೈನ್ ಥೀಟಾ 3, ಸಿ ತಗೊಂಡ್ರೆ ಸಿ ಬೈ ಸೈನ್ ಥೀಟಾ 1. This is Lamy's theorem. In statement ಏನು ಹೇಳ್ತದೆ, if three forces acting at a point are in equilibrium, then each force is proportional to sine of angle between other two forces. ಇದನ್ನ ಏನಂತ ಕರೀತಾರೆ, ಲ್ಯಾಮಿಸ್ ಥಿಯರಮ್. ಡಯಾಗ್ರಾಮ್ ಈ ತರ, ಫಾರ್ಮುಲಾ ಈ ತರ. ನೋಡಿ ಇವಾಗ ನಿಮಗೆ ಸ್ಕೇಲರ್ಸ್ ಅಂದ್ರೆ ಗೊತ್ತಾಯ್ತು, ವೆಕ್ಟರ್ಸ್ ಅಂದ್ರೆ ಗೊತ್ತಾಯ್ತು, ರಿಸಲ್ಟೆಂಟ್ ಅಂದ್ರೆ ಗೊತ್ತಾಯ್ತು, ಈಕ್ವಲಿಬ್ರಿಯಂ, ಈಕ್ವಲಿಬ್ರಿಯಂಟ್, ರೆಸಲ್ಯೂಷನ್ ಆಫ್ ಎ ವೆಕ್ಟರ್, ಲಾ ಆಫ್ ಪ್ಯಾರಲೋಗ್ರಾಮ್ ಆಫ್ ಫೋರ್ಸಸ್, ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್, ಕಾನ್ವರ್ಸ್ ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್, ಮತ್ತೆ ಲ್ಯಾಮಿಸ್ ಥಿಯರಮ್. ಇಷ್ಟು ಗೊತ್ತಾಯ್ತು. ನೋಡಿ ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮೊಮೆಂಟ್ ಅಂತ ಬರುತ್ತೆ. ನೋಡಿ ವಾಟ್ ಈಸ್ ಮೊಮೆಂಟ್? rotating effect of a force. Rotating effect of a force is called
ಮೊಮೆಂಟ್. ರೊಟೇಟಿಂಗ್ ಎಫೆಕ್ಟ್ ಆಫ್ ಎ ಫೋರ್ಸ್ ಇಸ್ ಕಾಲ್ಡ್ ಮೊಮೆಂಟ್. ಅಥವಾ ನೀವು ಫಾರ್ಮುಲಾ ಪ್ರಕಾರ ಬರೀಬೇಕಂದ್ರೆ ಮೊಮೆಂಟ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಟೆನ್ಸ್ ಅಂತ ಬರೀತೀವಿ. ನೋಡಿ ಇದರಲ್ಲಿ ಫೋರ್ಸ್ ಇಂಟು ಡಿಸ್ಟೆನ್ಸ್ ಹೆಂಗೆ, ಫೋರ್ಸ್ ಅಂದ್ರೆ ಏನು, ಡಿಸ್ಟೆನ್ಸ್ ಅಂದ್ರೆ ಏನು ಅಂದ್ರೆ, ನೋಡಿ ಒಂದು ಎಕ್ಸಾಂಪಲ್ ತಗೋತೀನಿ. ಸಪೋಸ್ ಇದು ಪಾಯಿಂಟ್ ಓ ಅನ್ಕೊಳ್ಳಿ, ಇಲ್ಲೊಂದು ಫೋರ್ಸ್ ಆಕ್ಟ್ ಮಾಡ್ತಾ ಇದೆ ಎಫ್. ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಪಾಯಿಂಟ್ ಅಂಡ್ ಫೋರ್ಸ್ ಈಸ್ ಡಿ ಅನ್ಕೊಳ್ಳಿ. ಈಗ ನಾನು ಮೊಮೆಂಟ್ ಅಂತಂದ್ರೆ ಎಲ್ಲಿ ಬೇಕಾದ್ರೂ ತಗೋಬಹುದು. ಎರಡು ಪಾಯಿಂಟ್ ಐತೆ, ಇಲ್ಲೊಂದು ಓ ಅನ್ಕೊಳ್ಳಿ, ಇದು ಎ ಅನ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ತಗೋಬಹುದು. ಈಗ ಮೊಮೆಂಟ್ ಅಬೌಟ್ ಓ ತಗೋತೀನಿ ಅನ್ಕೊಳ್ಳಿ. ಮೊಮೆಂಟ್ ಅಬೌಟ್ ಓ ಹಿಂಗೆ ಬರೆದ್ರೆ ಮೊಮೆಂಟ್ ಅಬೌಟ್ ಓ ಅಂತ, ಅಬೌಟ್ ಓ ಅಂತಾನೆ ಬರೆಯೋಣ. ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ನೋಡಿ ಫೋರ್ಸ್ ಇದು, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದು. ದಿಸ್ ಇಸ್ ಕಾಲ್ಡ್ ಮೊಮೆಂಟ್. ಇದನ್ನ ಮೊಮೆಂಟ್ ಅಂತ ಕರೀತಾರೆ. ರೊಟೇಟಿಂಗ್ ಎಫೆಕ್ಟ್ ಆಫ್ ಎ ಫೋರ್ಸ್ ಕಂಡುಹಿಡ್ಕೋಬೇಕು ಅಂತಂದ್ರೆ ಎಮ್ ಇಸ್ ಈಕ್ವಲ್ ಟು ಎಫ್ ಇಂಟು ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅಂದ್ರೆ ನೋಡಿ ಎಫ್ ಅಂದ್ರೆ ಇದು, ಡಿಸ್ಟೆನ್ಸ್ ಅಂದ್ರೆ ಈ ಫೋರ್ಸ್ ಎಲ್ಲಿ ಆಕ್ಟ್ ಮಾಡ್ತಾ ಇದೆ, ಮತ್ತೆ ನಾವು ಮೊಮೆಂಟ್ ಎಲ್ಲಿ ತಗೋತಾ ಇದೀವಿ ಆ ಡಿಸ್ಟೆನ್ಸ್. ಸರಿನಾ? ಈಗ ಸಪೋಸ್ ಇದೇ ಪ್ರಶ್ನೆಗೆ ಹಿಂಗಿತ್ತು ಅನ್ಕೊಳ್ಳಿ, ಎರಡು ಫೋರ್ಸ್ ಇದ್ಬಿಟ್ಟಿತ್ತು. ಈ ಪಾಯಿಂಟ್ ಓ ಅನ್ಕೊಳ್ಳಿ, ಇಲ್ಲೊಂದು ಫೋರ್ಸ್ ಇದೆ, ಮತ್ತೆ ಇಲ್ಲೊಂದು ಫೋರ್ಸ್ ಇದೆ, F1 F2. ಈ ಡಿಸ್ಟೆನ್ಸು L1, ಈ ಡಿಸ್ಟೆನ್ಸ್ L2 ಅನ್ಕೊಳ್ಳಿ. ಈ ತರ ಎರಡು ಬಂದ್ಬಿಟ್ರೆ ಹೆಂಗ್ ತಗೊಳ್ಳೋದು? ಈಗ ಮೊಮೆಂಟ್ ಅಬೌಟ್ ಓ ತಗೋಬೇಕಂದ್ರೆ ನೋಡಿ, ಇಲ್ಲಿ ಒಂದೇ ಒಂದು ಫೋರ್ಸ್ ಇರೋದ್ರಿಂದ ಫೋರ್ಸ್ ಇಂಟು ಡಿಸ್ಟೆನ್ಸ್ ಮಾಡ್ಕೊಳ್ತೀವಿ. ಎರಡು ಬಂದ್ಬಿಟ್ರೆ ಏನ್ ಮಾಡ್ಬೇಕು? ಎರಡು ಬಂದ್ಬಿಟ್ರೆ ಏನೂ ಇಲ್ಲ, ಎರಡು ಆಡ್ ಮಾಡೋದು ಅಷ್ಟೇನೆ. ನೋಡಿ F1 ಇಂಟು L1 ಪ್ಲಸ್ F2 ಇಂಟು L2. ನೋಡಿ ಸೇಮ್ ಡೈರೆಕ್ಷನ್ ಇಲ್ಲದೆ ಆಡ್ ಮಾಡಬೇಕು, ಡಿಫ್ರೆಂಟ್ ಡೈರೆಕ್ಷನ್ ಇದ್ರೆ ಮೈನಸ್ ಮಾಡಬೇಕು. ನೋಡಿ ಈಗ ನಿಮಗೆ ಮೊಮೆಂಟ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಮೊಮೆಂಟ್ ಅಂತಂದ್ರೆ ರೊಟೇಟಿಂಗ್ ಎಫೆಕ್ಟ್ ಆಫ್ ಎ ಫೋರ್ಸ್. ಫಾರ್ಮುಲಾ ಇದು, ಹೆಂಗ್ ಕಂಡುಹಿಡ್ಕೊಳ್ಳೋದು ಈ ತರ. ನೋಡಿ ನೆಕ್ಸ್ಟು ಕಪಲ್ ಅಂತ ಬರುತ್ತೆ. ಕಪಲ್ ಅಂದ್ರೆ ಟೂ ಈಕ್ವಲ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ not acting at the same point constitutes couple. ನೋಡಿ ತುಂಬಾ ಇಂಪಾರ್ಟೆಂಟ್. ಟೂ ಈಕ್ವಲ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ಅಂತ. ನೋಡಿ ಹೆಂಗಂದ್ರೆ ಏನರ್ಥ ಅಂದ್ರೆ, ಈಗ ನೋಡಿ ನಿಮ್ಗೆ ಇನ್ನೊಂದು ಹೇಳ್ಬೇಕು, ಪ್ಯಾರಲಲ್ ಫೋರ್ಸಸ್ ಅಂತ ಬರ್ತದೆ. ನೋಡಿ ಪ್ಯಾರಲಲ್ ಫೋರ್ಸಸ್ ಅಂದ್ರೆ ಈ ತರ ಪ್ಯಾರಲಲ್ ಲೈನ್ ಮೇಲೆ ಫೋರ್ಸ್ಗಳು ಆಕ್ಟ್ ಮಾಡ್ತಾ ಇದ್ರೆ ಇದಕ್ಕೆ ಪ್ಯಾರಲಲ್ ಫೋರ್ಸ್ ಅಂತ ಕರೀತಾರೆ. ಪ್ಯಾರಲಲ್ ಫೋರ್ಸಸ್ ಅಲ್ಲಿ ಎರಡಿದೆ, ಒಂದು ಲೈಕ್ ಪ್ಯಾರಲಲ್ ಫೋರ್ಸ್, ಇನ್ನೊಂದು ಅನ್ಲೈಕ್ ಪ್ಯಾರಲಲ್ ಫೋರ್ಸ್ ಅಂತ. ಲೈಕ್ ಪ್ಯಾರಲಲ್ ಫೋರ್ಸ್ ಅಂದ್ರೆ ಎರಡು ಸೇಮ್ ಡೈರೆಕ್ಷನ್ ಇದ್ರೆ ಲೈಕ್ ಪ್ಯಾರಲಲ್ ಫೋರ್ಸ್. ಇದು ಲೈಕ್, ಒಂದು ಈ ಡೈರೆಕ್ಷನ್ ಇದ್ದು ಇನ್ನೊಂದು ಈ ತರ ಇದ್ರೆ ಇದಕ್ಕೆ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ಅಂತ ಕರೀತಾರೆ. ಪ್ಯಾರಲಲ್ ಫೋರ್ಸಸ್ ಇದು ಸೇಮ್ ಡೈರೆಕ್ಷನ್ ಇದ್ರೆ ಲೈಕ್ ಪ್ಯಾರಲಲ್ ಫೋರ್ಸ್. ಪ್ಯಾರಲಲ್ ಫೋರ್ಸಸ್ ಡಿಫ್ರೆಂಟ್ ಡೈರೆಕ್ಷನ್ ಇದ್ರೆ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್. ಕಪಲ್ ಅಂತಂದ್ರೆ ಟೂ ಈಕ್ವಲ್ ಅನ್ಲೈಕ್. ನೋಡಿ ಈಕ್ವಲ್ ಅನ್ಲೈಕ್ ಅಂದ್ರೆ ನೋಡಿ ಒಂದು ಹಿಂಗೆ ಆಕ್ಟ್ ಮಾಡ್ತಾ ಇದ್ರೆ ಈ ಡೈರೆಕ್ಷನ್ ಇನ್ನೊಂದು ಹಿಂಗೆ ಆಕ್ಟ್ ಮಾಡ್ತಾ ಇರ್ತದೆ. ನಾಟ್ ಆಕ್ಟಿಂಗ್ ಅಟ್ ದಿ ಸೇಮ್ ಪಾಯಿಂಟ್. ನೋಡಿ ಇಲ್ಲೊಂದು ಆಕ್ಟ್ ಮಾಡ್ತಾ ಇದೆ, ಇದು 10 ನ್ಯೂಟನ್ ಅಂದ್ರೆ ನೋಡಿ ಇದು 10 ನ್ಯೂಟನ್ ಆಕ್ಟ್ ಮಾಡ್ತಾ ಇದೆ. ಎರಡು ಪ್ಯಾರಲಲ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್. ವಾಟ್ ಈಸ್ ದಿ ರಿಸಲ್ಟ್ ಆಫ್ ದಿಸ್ ಒನ್ ಅಂತಂದ್ರೆ ರೊಟೇಷನ್. ನೋಡಿ ಕಪಲ್ ರಿಸಲ್ಟ್ ಏನಪ್ಪಾ ಅಂತಂದ್ರೆ ಈಕ್ವಲ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ಇದ್ರೆ ರೊಟೇಷನ್ ಆಗ್ಬಿಡ್ತದೆ. ನಿಮ್ ಗಿರ್ಗಿಟ್ಲೆ ನೋಡಿದ್ರೆ ನೋಡಿ, ಗಿರ್ಗಿಟ್ಲೆ ಅದು ಕಪಲ್ಲೇ. ಟೂ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್, ಟೂ ಈಕ್ವಲ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ನಾಟ್ ಆಕ್ಟಿಂಗ್ ಅಟ್ ದಿ ಸೇಮ್ ಪಾಯಿಂಟ್. ನೋಡಿ ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ. ಈ ತರ ಇದ್ರೆ ಇದಕ್ಕೆ ಕಪಲ್ ಅಂತ ಕರೀತಾರೆ. ನೋಡಿ ಮೊಮೆಂಟ್ ಅಲ್ಲಿ ಒಂದು ಮೊಮೆಂಟ್ ಆಫ್ ಎ ಫೋರ್ಸ್ ಅಂತ, ಮೊಮೆಂಟ್ ಆಫ್ ಎ ಫೋರ್ಸ್ ಅಂದ್ರೆ ಇದು ಮೊಮೆಂಟ್ ಆಫ್ ಎ ಕಪಲ್ ಅಂತ ಬಂದ್ಬಿಡ್ತದೆ. ನೋಡಿ ಮೊಮೆಂಟ್ ಆಫ್ ಎ ಫೋರ್ಸ್ ಅಂದ್ರೆ ರೊಟೇಟಿಂಗ್ ಎಫೆಕ್ಟ್ ಆಫ್ ಫೋರ್ಸ್, ಇನ್ನೊಂದು ಮೊಮೆಂಟ್ ಆಫ್ ಕಪಲ್ ಅಂತ ಬಂದ್ಬಿಡ್ತದೆ. ಮೊಮೆಂಟ್ ಆಫ್ ಕಪಲ್. ನೋಡಿ ಮೊಮೆಂಟ್ ಆಫ್ ಕಪಲ್ ಅಂತಂದ್ರೆ ರೊಟೇಟಿಂಗ್ ಎಫೆಕ್ಟ್ ಆಫ್ ಕಪಲ್ ಈಸ್ ಕಾಲ್ಡ್ ಮೊಮೆಂಟ್ ಆಫ್ ಎ ಕಪಲ್. ರೊಟೇಟಿಂಗ್ ಎಫೆಕ್ಟ್ ಆಫ್ ಕಪಲ್ಗೆ ಮೊಮೆಂಟ್ ಆಫ್ ಎ ಕಪಲ್ ಅಂತ ಕರೀತಾರೆ. ರೊಟೇಟಿಂಗ್ ಎಫೆಕ್ಟ್ ಆಫ್ ಎ ಫೋರ್ಸ್ ಅಂತ ಬಂದ್ರೆ ಬರೀ ಮೊಮೆಂಟ್ ಆಫ್ ಎ ಫೋರ್ಸ್. ನೋಡಿ ಇದರಲ್ಲಿ ನಿಮ್ಗೆ ಇನ್ನೊಂದಿದೆ, ಲಾ ಆಫ್ ಪಾಲಿಗನ್ ಆಫ್ ಫೋರ್ಸಸ್. ನೋಡಿ ಲಾ ಆಫ್ ಪಾಲಿಗನ್ ಆಫ್ ಫೋರ್ಸಸ್ ಅಂತಂದ್ರೆ ಇಫ್ ನಂಬರ್ ಆಫ್ ಕನ್ಕರೆಂಟ್ ಫೋರ್ಸಸ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್
ನೋಡಿ ಈ ತರ 5 ಫೋರ್ಸ್ ಆಕ್ಟ್ ಮಾಡ್ತಾ ಇತ್ತು ಅನ್ಕೊಳ್ಳಿ, F1, F2, F3, F4, F5. All these forces can be represented both in magnitude and direction by the sides of the polygon. ಈಗ 5 ಇದ್ರೆ 5 ಸೈಡ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಇದಕ್ಕೆ ಲಾ ಆಫ್ ಪಾಲಿಗನ್ ಆಫ್ ಫೋರ್ಸಸ್ ಅಂತ ಕರೀತಾರೆ. ಯಾವ ತರ ಅಂತಂದ್ರೆ ನೋಡಿ ಈ ತರ ನೋಡಿ, F1 ಈ ಡೈರೆಕ್ಷನ್ ಇದೆ, F2 ಈ ಡೈರೆಕ್ಷನ್ ಇದೆ, F3 ಈ ಡೈರೆಕ್ಷನ್ ಇದೆ, F4 ಹಿಂಗಿದೆ, ಲಾಸ್ಟ್ F5 ಈ ತರ ಇದೆ. ನೋಡಿ ಇದು ಪಾಲಿಗನ್ ಆಫ್ 5 ಸೈಡ್ಸ್, ಯಾಕಂದ್ರೆ 5 ಫೋರ್ಸಸ್ ಇದೆ. ಈ ತರ R ಫೋರ್ಸ್ ಬಂದ್ರೆ ಈ ತರ ಪಾಲಿಗನ್ ಆಫ್ 6 ಸೈಡ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಎಂಡ್ ಫೋರ್ಸ್ ಬಂದ್ರೆ ಪಾಲಿಗನ್ ಆಫ್ 8 ಸೈಡ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಇದಕ್ಕೆ ಲಾ ಆಫ್ ಪಾಲಿಗನ್ ಆಫ್ ಫೋರ್ಸಸ್ ಅಂತ ಕರೀತಾರೆ. ಇಫ್ ನಂಬರ್ ಆಫ್ ಕನ್ಕರೆಂಟ್ ಫೋರ್ಸಸ್ ಆರ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್, then all these forces can be represented both in magnitude and direction by the sides of a polygon. This is called law of polygon of forces. ನೋಡಿ ಇನ್ನೊಂದು ಇದರಲ್ಲಿ ಲಾಸ್ಟ್ ಒಂದು ಟಾಪಿಕ್ ಇದೆ, ಕಂಡೀಷನ್ಸ್ ಆಫ್ ಈಕ್ವಲಿಬ್ರಿಯಂ ಫಾರ್ ಕಂಡೀಷನ್ಸ್ ಆಫ್ ಈಕ್ವಲಿಬ್ರಿಯಂ. ನೋಡಿ ಇವಾಗ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಒಂದು ಬೀಮ್ ತಗೊಳ್ಳೋಣ. ಈ ಬೀಮ್ ಅಲ್ಲಿ ದೇರ್ ಆರ್ 4 forces ಅನ್ಕೊಳ್ಳಿ, F1, F2, F3, F4. ಯಾವುದೇ ಒಂದು ಬಾಡಿ ಈಕ್ವಲಿಬ್ರಿಯಂ ಇರಬೇಕಂದ್ರೆ ಇಟ್ ಹ್ಯಾಸ್ ಟು ಸ್ಯಾಟಿಸ್ಫೈ 2 ಕಂಡೀಷನ್ಸ್. ನಂಬರ್ 1 is sum of all vertical forces is equal to 0. Sum of all vertical forces is equal to 0. ಸಮ್ ಅಂತಂದ್ರೆ ಆಲ್ಜಿಬ್ರೈಕ್ ಸಮ್ ಅಂತ. ಆಲ್ಜಿಬ್ರೈಕ್ ಸಮ್ ಅಂದ್ರೆ ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ 2 ಮೇಲಕ್ಕೆ ಹೋಗ್ತಾ ಇದಾವೆ, ಇನ್ನೆರಡು ಕೆಳಗೆ ಬರ್ತಾ ಇದಾವೆ. ಈ ಮೇಲಕ್ಕೆ ಹೋಗ್ತಾ ಇರೋದು ಪ್ಲಸ್, ಕೆಳಗೆ ಹೋಗ್ತಾ ಇರೋದು ಮೈನಸ್. ಹೆಂಗ್ ಬೇಕಾದ್ರೂ ತಗೋಬಹುದು. ನಾನೀಗ ಅಪ್ವರ್ಡ್ ಹೋಯ್ತಾ ಇತ್ತಲ್ಲ ಪಾಸಿಟಿವ್ ಅಂತ ತಗೋತೀನಿ, ಡೌನ್ವರ್ಡ್ ಬರ್ತಾ ಇರೋದು ಮೈನಸ್ ಅಂತ ತಗೋತೀನಿ. ಆಲ್ಜಿಬ್ರೈಕ್ ಸಮ್ ಮಾಡಿದಾಗ ಏನಾಯ್ತದೆ, F1 ಮೇಲೆ ಹೋಗ್ತಾ ಇದೆ ಪ್ಲಸ್, F2 ಮೇಲೆ ಹೋಗ್ತಾ ಇದೆ ಪ್ಲಸ್, F3 ಕೆಳಗೆ ಬರ್ತಾ ಇದೆ ಮೈನಸ್, F4 ಕೆಳಗೆ ಬರ್ತಾ ಇದೆ. ನೋಡಿ ಈ ತರ ಬಂದ್ರೆ, ಈ ತರ ಮಾಡಿದಾಗ ಇದು 0 ಬಂದ್ರೆ ದಿಸ್ ಬಾಡಿ ಇಸ್ ಇನ್ ಈಕ್ವಲಿಬ್ರಿಯಂ. ಸಮ್ ಆಫ್ ವರ್ಟಿಕಲ್ ಫೋರ್ಸಸ್ ಮಸ್ಟ್ ಬಿ ಈಕ್ವಲ್ ಟು 0. ಇನ್ನೊಂದು ಏನಪ್ಪಾ ಅಂತಂದ್ರೆ sum of moments is equal to 0. Sum of moments ಅಥವಾ ಒಂದೊಂದ್ಸಲಿ sum of anti clockwise moments is equal to sum of clockwise moments ಅಂತಾನೆ ಹೇಳ್ತಾರೆ. ನಾನು sum of moments ಅಂತ ಹೇಳ್ಬಿಡ್ತೀನಿ. ನೋಡಿ ಇವಾಗ ಈ ಪಾಯಿಂಟ್ ಅಲ್ಲಿ ಮೊಮೆಂಟ್ ತಗೊಳ್ಳೋಣ. ನೋಡಿ ಮೊಮೆಂಟ್ ತಗೋಬೇಕು ಅಂತಂದ್ರೆ ನಿಮಗೆ ಈಗ ನೋಡಿ ಮೊಮೆಂಟ್ ತಗೋಬೇಕಂದ್ರೆ ಫೋರ್ಸ್ ಇಂಟು ಡಿಸ್ಟೆನ್ಸ್ ಮಾಡ್ಕೋಬೇಕು. ಡಿಸ್ಟೆನ್ಸ್ ಬರ್ಕತ್ತೀನಿ, ಇದು ಡಿಸ್ಟೆನ್ಸ್ ಬೇಡ, ಹಂಗೆ OA ಅಂತಾನೆ ತಗೋಬಿಡ್ತೀನಿ. ನೋಡಿ ಯಾವುದೇ ಒಂದು ಮೊಮೆಂಟ್ ತಗೋಬೇಕಂದ್ರೆ ಫೋರ್ಸ್ ಇಂಟು ಡಿಸ್ಟೆನ್ಸ್. ಈಗ ಈ ಪಾಯಿಂಟ್ ಅಲ್ಲಿ ಮೊಮೆಂಟ್ ತಗೋತಾ ಇದ್ದೀನಿ. ನೋಡಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಪಾಯಿಂಟ್ ಹಂಗೆ ಅಬ್ಸರ್ವ್ ಮಾಡಿ, F1 ಹಿಂಗ್ ಬರ್ತಾ ಇದೆ. ಹಿಂಗೆ ಅಂತಂದ್ರೆ ಯಾವ ಡೈರೆಕ್ಷನ್, ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಕ್ಲಾಕ್ ತಿರ್ತದಲ್ಲ, ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಬಂದ್ರೆ ಆಂಟಿ ಕ್ಲಾಕ್ ವೈಸ್. ಅದೇ ತರ F2 ನೋಡಿ ಈ ಡೈರೆಕ್ಷನ್ ಅಲ್ವಾ, ವಿತ್ ರೆಸ್ಪೆಕ್ಟ್ ಟು ಇದು ಹಿಂಗೆ ತಾನೆ ಬರಬೇಕು, ಹಿಂಗ್ ಹೋಗಲ್ಲ, ಹಿಂಗ್ ಬರಲ್ಲ, ಹಿಂಗೆ ಬರಬೇಕು. ನೋಡಿ F1 ಮತ್ತೆ F2 ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ತಾ ಇದೆ. ಅದೇ ತರ F3 ಹಿಂಗ್ ಬರ್ತಾ ಇದೆ ನೋಡಿ ಕ್ಲಾಕ್ ವೈಸ್, F4 ನೋಡಿ ಕ್ಲಾಕ್ ವೈಸ್. ನಿಮ್ಗೆ ಸೈನ್ಸ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಮೊಮೆಂಟ್ ನ ಪ್ಲಸ್ ಅಂತ ತಗೋತಾರೆ, ಕ್ಲಾಕ್ ವೈಸ್ ನ ಮೈನಸ್ ಅಂತ ತಗೋತಾರೆ. ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಮೊಮೆಂಟ್ಸ್ taken as positive, clockwise ಯಾವ್ದಾರು ತಗೋಬಹುದು, taken as negative. ನೋಡಿ ಪಾಸಿಟಿವ್ ನೆಗೆಟಿವ್ ಯಾವ್ದು ಬೇಕಾದ್ರೂ ತಗೋಬಹುದು. ಬಟ್ ನಿಮ್ ಸೈನ್ಸ್ ಬುಕ್ ಅಲ್ಲೆಲ್ಲ ಆಂಟಿ ಕ್ಲಾಕ್ ವೈಸ್ ಗೆ ಪಾಸಿಟಿವ್ ತಗೊಂಡಿದ್ದಾರೆ, ಕ್ಲಾಕ್ ವೈಸ್ ಗೆ ನೆಗೆಟಿವ್ ತಗೊಂಡಿದ್ದಾರೆ. ಅಂದ್ರೆ ಇಲ್ಲಿ 4 ಮೊಮೆಂಟ್ ಇದೆ, 2 ಆಂಟಿ ಕ್ಲಾಕ್ ವೈಸ್ ಮೊಮೆಂಟ್, ಇನ್ನೆರಡು ಕ್ಲಾಕ್ ವೈಸ್ ಮೊಮೆಂಟ್. ಅಂದ್ರೆ ನೋಡಿ F1 ಇಂಟು ಆಂಟಿ ಕ್ಲಾಕ್ ವೈಸ್ ಮೊಮೆಂಟ್, F1 ಇಂಟು ಡಿಸ್ಟೆನ್ಸ್ ಮಾಡ್ಕೋಬೇಕು OA. ನೋಡಿ F1 ತಗೊಂಡಾಗ ಈ ಡಿಸ್ಟೆನ್ಸ್ ತಗೋಬೇಕು. ನೆಕ್ಸ್ಟ್ F2 ತಗೊಂಡಾಗ OB ತಗೋಬೇಕು ಡಿಸ್ಟೆನ್ಸ್. ನೋಡಿ ಈ ಫೋರ್ಸ್ ಯಾವ ಪಾಯಿಂಟ್ ಅಲ್ಲಿ ಆಕ್ಟ್ ಮಾಡ್ತಾ ಇತ್ತು ಅಲ್ಲಿಂದ ನಾವು ಯಾವ ಪಾಯಿಂಟ್ ಅಲ್ಲಿ ಮೊಮೆಂಟ್ ತಗೋತಾ ಇದೀವೋ ಅದನ್ನ ತಗೋಬೇಕು. ಅಂದ್ರೆ ಪ್ಲಸ್ F2 ಇಂಟು OB. ನೆಕ್ಸ್ಟ್ ಮೈನಸ್ ಬರುತ್ತೆ, ಯಾಕಪ್ಪ ಅಂತಂದ್ರೆ ಕ್ಲಾಕ್ ವೈಸ್ ಬಂದ್ಬಿಡ್ತದೆ.
F3 ಇಂಟು ಒ ಸಿ ಮಾಡ್ಕೊಳ್ಳಿ, ಮೈನಸ್ F3 ಇಂಟು ಒ ಸಿ ಮೈನಸ್ F4 ಇಂಟು ಒ ಡಿ ಈಸ್ ಈಕ್ವಲ್ ಟು 0. ಇವೆಲ್ಲ ಏನು ಬರೀಬೇಕಾಗಿಲ್ಲ, ಸುಮ್ಮನೆ ಇವು ನೆನ್ಪಿಟ್ಕೊಂಡ್ರೆ ಸಾಕು. ಆಲ್ಜಿಬ್ರೈಕ್ ಸಮ್ ಆಫ್ ವರ್ಟಿಕಲ್ ಫೋರ್ಸಸ್ ಮಸ್ಟ್ ಬಿ ಈಕ್ವಲ್ ಟು 0. ಆಲ್ಜಿಬ್ರೈಕ್ ಸಮ್ ಆಫ್ ಮೊಮೆಂಟ್ಸ್ ಅಬೌಟ್ ಎನಿ ಪಾಯಿಂಟ್ ಈಸ್ ಈಕ್ವಲ್ ಟು 0. ಆಯ್ತಾ? ನೋಡಿ, ದಿಸ್ ಇಸ್ ರಿಗಾರ್ಡಿಂಗ್ ಕಂಡೀಷನ್ಸ್ ಆಫ್ ಈಕ್ವಲಿಬ್ರಿಯಮ್. ನೋಡಿ, ಇಲ್ಲಿಗೆ ನಿಮಗೆ ಮೆಕ್ಯಾನಿಕ್ಸ್ದು ಪೂರ್ತಿ ಏನು ಸಿಲೆಬಸ್ ಇದೆ ಅಷ್ಟೊಂದು ಕಂಪ್ಲೀಟ್ ಮಾಡಿದ್ದೀನಿ. ಆಯ್ತಾ? ಅಂದರೆ ಈಗ ನಿಮಗೆ 3 ಯೂನಿಟ್ ಮುಗೀತು. ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಇನ್ನು 3 ಇದೆ. 3ನ ನಿಮ್ಗೆ ಬೇಗನೆ ಮುಗಿಸ್ಕೊಡ್ತೀನಿ. ನಾಳೆನೇ ಟ್ರೈ ಮಾಡ್ತೀನಿ ಮುಗಿಸೋದಕ್ಕೆ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ.